ವಂಚಿಸಿ ಮೋಸ ಮಾಡುವವರನ್ನು ಬಂಧಿಸಿ ನಮಗೆ ಯಾರು ಬಂದು ತ್ರಾಸ ಕೊಡ್ತಾ ಇದಾರೆ ತಾವು ಮುಂದೆ ಬಂದು ಈ ತರ ಹೇಳ್ಕೋಬೇಕು. ಹಂಗ ಮಾಡಿದ್ರಿ ಮತ್ ಇದ ತಗೊಂಡಿವ್ರಿ ಎಲ್ಲೇ ಮತ್ ಕೊಟ್ಟೆ ಅಂತ ಬಂದ್ ಕುಂದಿರ್ತಾರ. ನವ ಚೈತನ್ ಅಂತಂದ್ರ ಹೆಜ್ಜಿನ ಕಿತ್ತಲ್ರಿ. ಒಂದಿನ ನಮ್ಮ ಅಮ್ಮಗ್ ನಾದಿನಿ ಚೆಂತನ ಆಟೋಟಿಕ್ ಆಗ್ಯದ ಅಂತ ಹೇಳಿ ಕಳ್ಸನ್ರಿ. ಇಲ್ಲಿ ಹೇಳೋಡ್ರಿ ಆಟ ಆಗ್ಯದ ಅಂತ ಹೇಳಿ ಸುಮ್ನೆ ನಾವು ಬೇಡ ಬಂದಿವಿ. ಈ ತರ ನವ ಚೈತನ್ದವ್ರು ಬಾಳ ಕಷ್ಟ ಕೊಡ್ತಾರ. BS ಸಂಘದವ್ರನ್ನ ಎದ್ದು ಹೋಗಲ್ರಿ. ಈ ತರ ಕೊಟ್ಟಾರ ನಾವ್ ತಗೊಂಡಿವಿ ಕಟ್ತೀವಿ ಅಂತೀವಿ. ಸ್ವಲ್ಪ ತಾಯಿ ತಗೋತಾನ ಅಷ್ಟೇ ಬೇಕಾಗಿಲ್ರಿ. ಅದು ಆಗಲ್ಲ ಇದಾಗಲ್ಲ ಅಂದ್ರೆ ಹೆಂಗ್ರಿ ಸರ್? ನಮ್ದು ಬಾಳ ಕಷ್ಟ ಅನ್ ನೋಡ್ರಿ. ನಮಗ್ ಒಳಗ್ ಒಂದೇ ಕಟ್ಟದ್ ಏನಿಲ್ಲ. ಉರ್ಲಾಕಂದ್ರ ಗೋದಾವರಿ ಸಂಘದ ಮನ್ಯಾಗ ಗುಳಿಗಿ ನುಂಗಾಕ್ ಹೋಗಿನ್ರಿ. ನುಂಗು ಸಂಘ ಕಟ್ಟು ಅಂತಾರ್ರಿ ನನಗ. ಮಕ್ಕಳು ಹೋಗ್ಯಾರನಮ್ಮ ನೋಡ್ರಿ ಇದೇ ಸಂಘದ ನಾವ್ ಹಾಕ್ತಿವಿ ರೊಕ್ಕ ಅಂತ ಹೋಗ್ಯಾರ. ಅವ್ರು ಹಾಕಿದಂಗೆಲ್ಲ ಕಟ್ನಲ್ಲಿ ಇನ್ನ ಎತ್ತಿನ ತಾಕ್ತಾರ ನಿನ್ ಮಕ್ಕಳು ಒಂದ್ ಜೋರ್ ಮಾಡ್ತಾರೆ. ಅಲ್ಲಿನೂ ದುಡಿ ಬರೋವಲ್ರು ಕಿರಿಕಿರಿ. LNT ಬ್ಯಾಂಕ್ ಹಂಗೆ, ಧರ್ಮಸ್ಥಳ ಸಂಘ ಹಂಗೆ. ಒಂದ್ ಯಾವ ಸಂಘದಾಗ ತಗೊಂಡಿವಿ ಅಂದ್ರೂ 4 ದಿನ ಸಲೋದ್ ಕೊಡಲ್ರಿ ನಮ್ಗ. ಗಣದವ್ರು ನೋಡಿದ್ರ ಕುಡಿಯ ಗಣದವ್ರು ಅದಾರ, ಮಕ್ಕಳು ನೋಡಿದ್ರ ಸಣ್ಣ ಅದಾರ. ಎಷ್ಟೇ ಕಷ್ಟ ಆದ್ರೂ ಹೆಂಗಾದ್ರೂ ಕಟ್ಬೇಕು ನೀವು. ಇಲ್ಲಂದ್ರ ಊರ್ ಬಾಳ ಇಡ್ತಾರ್ರಿ. ಅವ್ರಿಗೆ ನೋಡಿ ಅನ್ಸ್ಕೊಂಡ ಮನೆ ಒಳಗಡೆ ಕೊತ್ತೀವಿ. ಅಷ್ಟಾದ್ರೂ ಬಿಡೋದಲ್ರಿ ಸರ್. ಮನೆ ಡೊಕ್ಕೊಂಡ್ ನೋಡ್ತಾರ ಸರ್. ನಮಗ ಅಷ್ಟು ಭಯ ಉಳಿಸ್ತಾರ. ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಗಾಗಿ ಮತ್ತು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸ್ತೀವಿ. ತಮ್ಮ ಏನು ಸಾಲ ವಸೂಲಾತಿ ಬಗ್ಗೆ ತಿಳ್ಕೊಂಡು ನೀಡ್ತಾ ಇದ್ದಾರೆ. ನಮ್ಮ CPI ಸಾಹೇಬರು ಬಹಳಷ್ಟು ಹೇಳಿದ್ದಾರೆ. ಖಾಲಿದವರು ಕಂಟಿನ್ಯೂ ಮಾತಾಡ್ತಾ ಇದ್ದಾರೆ. ಹಂಗೇನಾದ್ರೆ 100% ತಾಲೂಕು ಅಡ್ಮಿನಿಸ್ಟ್ರೇಷನ್ ಮತ್ತು ಪೊಲೀಸ್ ನಿಮ್ಮ ಜೊತೆ ಇದೆ. ಏನಾದರೂ ಕಿರುಕುಳ ಸಾಯಂಕಾಲ ಇದು ರಾತ್ರಿ ಹೊತ್ತು ಬಂದು ಏನಾದ್ರು ಮಾಡಿದ್ರೆ 1 ಮಂತ್ ಸರ್ ಹೇಳಿದ್ದಾರೆ. ಆ ಥರನೂ ಮಾಡ್ಕೊಳ್ಳಿ ಬರ್ತಾರೆ. ಅದಾದ್ರೆ ನೀವು ಅವರಿಗೆ ಒಳಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಡ್ರಿ. ಅವ್ರು ಬಂದ್ರಂದ್ರೆ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಅವರಿಗೆ ಸಾಯಂಕಾಲ ನಿಮ್ಮ ಮನೆ ಕಡೆ ಬರ್ಬೋದು. ಎಲ್ಲರಿಗೆ ದಯವಿಟ್ಟು ಒಂದು ಮಾತು, ಈಗೇನು ನಂಬರ್ ಕೊಟ್ಟಿರಲ್ಲ, ಇವ್ರ ನಂಬರ್ದಾಗಿ ಎಲ್ಲರಿಗೂ ಒಂದು ಕಳಿಸ್ತೀನಿ. ನಮಸ್ಕಾರ. ಈಗಾಗಲೇ ಈ ವಿಷಯ ಏನು ಖಾಲಿದವರಲ್ಲಿ ಅಥವಾ ನಮ್ಮ ಎಲ್ಲ ಅಕ್ಕಂಗಿರಲ್ಲಿ ಆಲ್ರೆಡಿ ಸುಮಾರು ನಮ್ಮ ಪೇಷಂಟ್ ಬಂದು ಆಲ್ರೆಡಿ ಮುಗಿಸಿದ್ದೀರಿ. ನಮ್ಮ ಗಮನಕ್ಕಿದೆ. ಒಂದನೇದು. ಎರಡನೇದು ಏನಪ್ಪ ಅಂತಂದ್ರೆ ಅದು ಏನು ನೀವು ರಿಕ್ವೆಷನ್ ಕೊಟ್ಟಿದ್ದೀರಲ್ಲ, ಅದು ಇದರಲ್ಲಿ ಏನು ಮೆಮೊರಲ್ ಕೊಟ್ಟಿದ್ದಾರಲ್ಲ, ಅದು ಪರ್ಟಿಕ್ಯುಲರ್ಲಿ ಯಾರು ಯಾವಾಗ ಯಾರಿಗೆ ಆಮೇಲೆ ಯಾರ್ಯಾರು ಕಂಪ್ನಿ ಸುಮಾರು ಇದು ಅದಾವು ಸಂಘಟನೆಗಳು ಅದಾವ ಅಂತ ನೀವು ಹೇಳ್ತೀರಿ. ಯಾರಂತ ಪ್ರತಿಯೊಬ್ಬರಿಗೂ ಕೂಡ ಲೀಸ್ಟ್ ಕೊಟ್ಟರು ಅಂತ ಅದು ನಾವು ಆಲ್ರೆಡಿ ಎಷ್ಟು ನಮ್ಮ ನಾಲೆಜ್ ಇದೆ ಆ ನಾಲೆಜ್ ಪ್ರಕಾರ ನಾವು ತರಿಸಿದ್ದೀವಿ. ಅವರು ಕೂಡ ಬಂದರೆ ಆಮೇಲೆ ನೀವು ಯಾರು ಲೀಡರ್ ಇದಾರಲ್ಲ ಅವ್ರಿಗೆ ಅವರು ನಮ್ಗೆ ಕಳಿಸ್ತೀವಿ, ನಮ್ಮ ಸ್ಟೇಷನಲ್ಲಿ ಕಳಿಸ್ತೀವಿ. ಅಂದರೆ ತಾಸಲ್ಲಿ ಈಗ ಆ್ಯಕ್ಚುಲಿ ಇದು ಸಂಬಂಧಪಡ್ತದೆ ARCS ಸಂಬಂಧಪಡ್ತದೆ, ಕೋಆಪರೇಟಿವ್ ಸಂಬಂಧಪಡುತ್ತೆ. ಅವ್ರಿಗೂ ಗಮನ ತರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಏನಾದ್ರು ತೊಂದರೆ ಅದಲ್ಲ. ಇಲ್ಲಿವರೆಗೂ ನಮಗೆ ಯಾರು ನೀವು ಬಡ್ಡಿ ಹೇಳ್ತಾರಲ್ಲ ಇವರು, ಇಲ್ಲಿವರೆಗೂ ನೀವು ಯಾರು ಬಂದಿದೆ ನಮಗೆ ಹೇಳ್ರಿ. ನನಗೆ ವಾರದ ಬಡ್ಡಿ ಕೊಡ್ತಾರ ಟಾರ್ಚರ್ ಮಾಡ್ತಾರ ಅಂತ ಯಾರು ಬಂದಿದೆ ಮತ್ತೆ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕಿಲ್ಲ. ಯಾಕಂದ್ರೆ ಕೂದ್ರಮ್ಮ ನಮ್ಗೆ ಗೊತ್ತಿಲ್ಲ. ನೀವು ಸಮಸ್ಯೆಗಳು ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತಿಲ್ಲ. ನಿಮ್ಮ ಮನೆಗೆ ಬಂದು ನೀವು ಬಡ್ಡಿ ವ್ಯವಹಾರ ಮಾಡ್ಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ನೀವು ಬರಬೇಡಿ. ನೀವು ಬರಬೇಡಿ. ನಿಮ್ಮ ಮನೆಗೆ ಯಾರು ಹಸ್ಬೆಂಡು ಅಥವಾ ಅಣ್ತಮ್ಮರು ಇರ್ತಾರೆ ಅವ್ರಿಗೆ ಕಳಿಸ್ಬಿಟ್ಟು ನೀವೇ ಬರ್ಬೇಕಂತ ಹೇಳ್ತಾ ಇಲ್ಲ. ನೀವು ಬರ್ಬೇಕಂತ ನಿಮ್ಮ ಸಮಸ್ಯೆ ಏನಮ್ಮ